ಆಟೋದಲ್ಲಿ ಪ್ರಯಾಣ ಮಾಡುವ ಸಿಲಿಕಾನ್ ಸಿಟಿ ಜನರು ಮಿಸ್ ಮಾಡದೆ ಈ ಸ್ಟೋರಿನ ನೋಡಲೇಬೇಕು. ಸಿಲಿಕಾನ್ ಸಿಟಿ ಜನರಿಗೆ ಮತ್ತೊಂದು ದರ ಏರಿಕೆಯ ಬಿಸಿ ಮುಟ್ಟಲಿದೆ. ನಾಳೆಯಿಂದ ದುಬಾರಿ ಆಗುತ್ತೆ ಆಟೋ ಪ್ರಯಾಣ. ಸಿಲಿಕಾನ್ ಸಿಟಿ ಜನರಿಗೆ ಮತ್ತೊಂದು ದರ ಏರಿಕೆಯ ಬಿಸಿ ತಟ್ಟಲಿದೆ. ನಾಳೆಯಿಂದ ದುಬಾರಿ ಆಗಲಿದೆ ಆಟೋ ಪ್ರಯಾಣ. ಆಗಸ್ಟ್ 1ರಿಂದ ಆಟೋ ಪ್ರಯಾಣ ದರ ಮತ್ತಷ್ಟು ಏರಿಕೆಯಾಗಲಿದೆ. ಈಗಾಗಲೇ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಆದೇಶವನ್ನು ಹೊರಡಿಸಿದ್ದಾರೆ. ಆಟೋ ಪ್ರಯಾಣ ದರ ಏರಿಕೆಗೆ ಚಾಲಕರೇ ಬೇಡಿಕೆ ಇಟ್ಟಿದ್ರು, ಡಿಮ್ಯಾಂಡ್ ಇಟ್ಟಿದ್ರು. ಆಟೋ ಚಾಲಕರ ಮನವಿಗೆ ಜಿಲ್ಲಾಧಿಕಾರಿ ಮಂಡಿದ್ದಾರೆ. ಆಟೋ ಪ್ರಿಯರಿಗೆ ನಿಜಕ್ಕೂ ಶಾಕಿಂಗ್ ನ್ಯೂಸ್. ಒಂದು ಕಡೆ ಬಿಎಂಟಿಸಿಯಲ್ಲೂ ಕೂಡ ಶಕ್ತಿ ಯೋಜನೆ ಅಡಿ ಮಹಿಳೆಯರಿಗೆ ಫ್ರೀ ಇದ್ರೂ ಕೂಡ ಪುರುಷರಿಗೆ ಮಾತ್ರ, ಪುರುಷ ಪ್ರಯಾಣಿಕರಿಗೆ ಟಿಕೆಟ್ ದರವನ್ನ ಏರಿಕೆ ಮಾಡಿದ್ರು. ತದನಂತರದಲ್ಲಿ ಮೆಟ್ರೋ ಪ್ರಯಾಣ ದರವನ್ನ ಜಾಸ್ತಿ ಮಾಡಿದ್ರು. ಈಗ ಆಟೋದಲ್ಲಾದ್ರೂ ಓಡಾಡ್ತೀವಿ ಅಂತ ಹೇಳಿದ್ರೆ ಆಟೋ ದರ ಕೂಡ ನಾಳೆಯಿಂದ ಅಥವಾ ಆಗಸ್ಟ್ 1ನೇ ತಾರೀಕಿನಿಂದ ಜಾಸ್ತಿ ಆಗಲಿದೆ. ಇದನ್ನ ಸ್ವತಃ ಜಿಲ್ಲಾಧಿಕಾರಿಯೇ ಅವರ ಮನವಿಗೆ, ಅಂದ್ರೆ ಆಟೋ ಚಾಲಕರ ಮನವಿಗೆ ಮಾಡಿರುವುದು. ಇನ್ನು ನಾಳೆಯಿಂದಲೇ ಆಟೋ ದರ ಏರಿಕೆ ಆಗತ್ತೆ. ಮೆಟ್ರೋ ರೇಟು ಒಂದು ಕಡೆ ಜಾಸ್ತಿ ಆಗಿದೆ. ಬಸ್ನಲ್ಲೂ ಕೂಡ ಓಡಾಡೋದಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಆಟೋದಲ್ಲಾದ್ರೂ ಪ್ರಯಾಣ ಮಾಡಬಹುದು ಅಂತ ಅಂದ್ಕೊಳ್ತಾ ಇದ್ದವರು ಅಥವಾ ಇಷ್ಟು ದಿನ ಪ್ರಯಾಣ ಮಾಡ್ತಾ ಇದ್ದವರು ಕೂಡ ಇನ್ನು ಮುಂದೆ ಆಟೋದಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ಒಂದಷ್ಟು ರೇಟನ್ನು ಜಾಸ್ತಿ ಮಾಡಲಾಗಿದೆ. ನಾಳೆಯಿಂದಲೇ ಆಟೋ ಪರಿಷ್ಕೃತ ದರ ಜಾರಿಯಾಗುತ್ತೆ. ಕೆಲವೊಂದಷ್ಟು ಕಿಲೋಮೀಟರ್ಗೆ ಇಷ್ಟಿಷ್ಟು ರೂಪಾಯಿ ಅಂತ ಕೂಡ ಜಾಸ್ತಿ ಮಾಡಿದ್ದಾರೆ. ಹೇಳ್ತಾ ಹೋಗ್ತೀವಿ. ಆಟೋ ಪ್ರಿಯರಿಗೆ ನಿಜಕ್ಕೂ ಶಾಕಿಂಗ್ ನ್ಯೂಸ್ ಇದು. ನಾಳೆಯಿಂದ ಆಟೋ ಪರಿಷ್ಕೃತ ದರ ಜಾರಿಯಾಗ್ತಾ ಇದೆ. ಕನಿಷ್ಠ ಮೊದಲ 2 ಕಿಲೋಮೀಟರ್ಗೆ 36 ರೂಪಾಯಿ ಫಿಕ್ಸ್ ಆಗಿರೋದು. ನಂತರದಲ್ಲಿ ಪ್ರತಿ ಕಿಲೋಮೀಟರ್ಗೆ 18 ರೂಪಾಯಿ ಫಿಕ್ಸ್ ಆಗಿದೆ. ಅಂದ್ರೆ ಫಸ್ಟ್ 2 ಕಿಲೋಮೀಟರ್ಗೆ 36 ರೂಪಾಯಿ ಫಿಕ್ಸ್ ಆಗಿದೆ. ಅದಾದ ಮೇಲೆ 2 ಕಿಲೋಮೀಟರ್ಗಿಂತ ಜಾಸ್ತಿ ಪ್ರಯಾಣವನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಮೀಟರ್ಗೆ 18 ರೂಪಾಯಿ ಫಿಕ್ಸ್ ಆಗಿದೆ. ಇನ್ನು ಮೊದಲ 5 ನಿಮಿಷ ಕಾಯುವಿಕೆ ಉಚಿತವಾಗಿರುತ್ತೆ. ಇನ್ ಕೇಸ್ ಆಟೋದಲ್ಲಿ ಬಂದಿರ್ತೀರಾ, ಒಂದು 5 ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳಿ ಬೇರೆ ಕಡೆಗೆ ಹೋಗಿ ಬರೋ ಅಷ್ಟರಲ್ಲಿ 5 ನಿಮಿಷ ಕನ್ಸಿಡರೇಷನ್ ಇದೆ. ಅದಾದ ಮೇಲೆ 20 kg ಲಗೇಜ್ಗೆ ಫ್ರೀ ತಗೊಂಡೋಗ್ಬೋದು ಆರಾಮಾಗಿ. 20 kg ಅಧಿಕ ಇದ್ರೆ 10 ರೂಪಾಯಿ ಶುಲ್ಕ ಎಕ್ಸ್ಟ್ರಾ ಆಗುತ್ತೆ. ಇನ್ನು ರಾತ್ರಿ ವೇಳೆಯಲ್ಲಿ ಪ್ರಯಾಣವನ್ನ ಮಾಡಿದ್ರೆ ಸಾಮಾನ್ಯ ದರ, ಯಾವುದೇ ರೇಟ್ ಕನ್ಸಿಡರೇಷನ್ ತಗೊಳ್ಳೋದಿಲ್ಲ. ಇಷ್ಟು ದಿನ ಯಾವ ರೇಟಲ್ಲಿ ಓಡಾಡ್ತಿದ್ರಿ ಅಷ್ಟೇ ರೇಟ್. ಆದರೆ ಆ ಸಮಯದಲ್ಲಿ ಪ್ರಯಾಣ ಒಂದು ರೇಟ್ ಕೂಡ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಇನ್ನು ಜೊತೆಗೆ ಅರ್ಧ ಪಟ್ಟು ಹೆಚ್ಚು ಹಣವನ್ನ ವಿಧಿಸುವುದಕ್ಕೆ ಅವಕಾಶ ಕೂಡ ಕೊಟ್ಟಿದ್ದಾರೆ. ಹೊಸ ದರ ಏರಿಕೆ ಪಟ್ಟಿ ಆಟೋದ ಮೇಲೆ ಹಾಕಬೇಕು. ಇದರ ಜೊತೆಗೆ ಅಕ್ಟೋಬರ್ 31ರೊಳಗೆ ಹೊಸ ಮೀಟರ್ ಅಳವಡಿಕೆಗೂ ಕೂಡ ಅವಕಾಶವನ್ನ ನೀಡಲಾಗಿದೆ.